ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ರೈತರು ಸಿಡಿದೆದ್ದು ನಿಂತಿದ್ದಾರೆ. ನಾಳೆ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಲಿಕ್ಕಿದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಎತ್ತಿ ಹಿಡಿದ ಸಿಡಬ್ಲ್ಯೂಎಂಎ ಹಿನ್ನೆಲೆ ಹಿರಿಯ ವಕೀಲರು, ಜಲಸಂಪನ್ಮೂಲ ಅಧಿಕಾರಿಗಳು, ಹಿರಿಯ ತಾಂತ್ರಿಕ ಸಲಹೆಗಾರರ ಜೊತೆಗೆ ಸಿಎಂ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಹಾಗೂ ಮುಂದಿನ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಎಲ್ಲದರ ಬಗ್ಗೆ ನಿರ್ಧಾರವನ್ನ ನಾಳಿನ ಸಭೆಯಲ್ಲಿ ಕೈಗೊಳ್ಳಲಿದ್ದಾರೆ. ಇನ್ನು ನಾಳಿನ ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಭಾಗಿಯಾಗಲಿದ್ದಾರೆ. ಸದ್ಯದ ಮಟ್ಟಿಗೆ ಸಿಡಬ್ಲ್ಯೂಎಂಎ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿ ತೆಗೆದುಕೊಳ್ತಾ ಇದೆ. ಒಂದ್ ಕಡೆ ರಾಜ್ಯದಲ್ಲಿ ಬರಗಾಲ, ಕ್ಷಾಮ, ಒಂದ್ ಕಡೆಗೆ ಯಥೇಚ್ಛವಾಗಿ ಮಳೆ ಆದರೆ ಮತ್ತೊಂದು ಕಡೆಗೆ ಕುಡಿಯಲು ಕೂಡ ನೀರಿರ್ತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಒಂದು ವಾರದಲ್ಲಿ ನಿಯಮಿತವಾಗಿ ಮಳೆ ಆದರೆ ಮತ್ತೊಂದು ಕಡೆಗೆ ಮಳೆಯಾಗಲ್ಲ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶವನ್ನು ಹೊರಡಿಸಿರುವುದು ಇದು ಕರ್ನಾಟಕ ಜನತೆಗೆ ಎಷ್ಟರ ಮಟ್ಟಿಗೆ ನ್ಯಾಯ? ಒಂದ್ ಕಡೆಗೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಕನ್ನಡ ಪರ ಸಂಘಟನೆಗಳು, ಹೋರಾಟಗಾರರು, ಕರವೇ ಕಾರ್ಯಕರ್ತರು ಎಲ್ಲರೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಯಾಕೆ ನೀವು ಧ್ವನಿಯನ್ನ ಎತ್ತಾ ಇಲ್ಲ? ಹಾಗಾದರೆ ಕರ್ನಾಟಕ ಸಿಡಬ್ಲ್ಯೂಎಂಎ ಅವರ ಮುಂದೆ ತನ್ನ ವಾದವನ್ನು ಮಂಡಿಸಲು ಎಲ್ಲಾದರೂ ಎಡುತ್ತಾ ಇದೆಯಾ? ಯಾಕೆ ಅದನ್ನ ಸಾಬೀತುಪಡಿಸಿಕೊಳ್ಳಕ್ಕಾಗ್ತಾ ಇಲ್ಲ? ರಾಜ್ಯದಲ್ಲಿ ಅಸಲಿ ಚಿತ್ರಣ ಏನಿದೆ? ಎಲ್ಲದರ ಕುರಿತಾಗಿ ನೋಡಿ, ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ಒಂದು ಆದೇಶವನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಈ ಆದೇಶವನ್ನು ಹೊರಡಿಸಿದ್ದು ನಿರಂತರವಾಗಿ ತಮಿಳುನಾಡಿಗೆ ನೀರನ್ನ ಬಿಡಲೇಬೇಕಂತಕ್ಕಂತಹ ಆದೇಶವನ್ನ ನೀಡಿರುವ ಹಿನ್ನೆಲೆಯಲ್ಲಿ ಇದು ಕರ್ನಾಟಕಕ್ಕೆ ಒಂದು ರೀತಿಯಾದಂತಹ ಮಲತಾಯಿ ಧೋರಣೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕನ್ನಡಿಗರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ. ಸಿಡಬ್ಲ್ಯೂ ಆದೇಶದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ. 12,000 ಕ್ಯೂಸೆಕ್ ನೀರನ್ನ ಹರಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ. ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದೇಶದ ಬಗ್ಗೆ ಕಾನೂನು ತಜ್ಞರ ಜೊತೆಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಇಂದಿನ ನಿರ್ಧಾರದ ಬಗ್ಗೆ ಹಾಗೂ ಇಂದಿನ ನಿರ್ಧಾರದ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಇನ್ನು ಬೇರೆ ಆಯಾಮಗಳಲ್ಲಿ ಪರಿಶೀಲಿಸಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಸಿಡಬ್ಲ್ಯೂಎಂಎ ಸಭೆ ಬಳಿಕ ಗೌರವ್ ಗುಪ್ತಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ ಇವತ್ತು ಬೆಳಗ್ಗೆ ನಡೆದಿತ್ತು. ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ ನಲ್ಲಿ ಆಗಿರ್ತಕ್ಕಂಥದ್ದು ಏನು ನಿರ್ದೇಶನ ಇತ್ತು ಅದನ್ನೇ ಅವರು ರೀಟ್ರೇಟ್ ಮಾಡಿ ಹೇಳ್ತಾರೆ. ಅದರಲ್ಲಿ ಆದ ಪ್ರಕಾರ 12,000 ಕ್ಯೂಸೆಕ್ಸ್ ನೀರನ್ನು ಬರುವ 15 ದಿನಕ್ಕೆ ಬಿಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ನಾವು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದರಲ್ಲಿ ಇರ್ತಕ್ಕಂಥ ಅಂಶಗಳು ಏನಿದೆ ಅದರ ಬಗ್ಗೆ ಬಹಳಷ್ಟು ವಾದ ನಡೆದಿದೆ. ತಮಿಳುನಾಡಿನವರು ಇದಕ್ಕಿಂತಲೂ 2% ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಅವರು ವಾದ ಮಾಡಿದರೆ, ನಮ್ಮಲ್ಲಿ ನಾವು ನೀರನ್ನು ಬಿಡುಗಡೆ ಮಾಡುವ ನಮ್ಮಲ್ಲಿ ಕ್ಷಮತೆ ಇಲ್ಲ, ಅದನ್ನು ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ತದನಂತರ ಅಥಾರಿಟಿ ಒಂದು ತೀರ್ಮಾನಕ್ಕೆ ಬಂದಿದೆ. ನಮ್ಮ ಪ್ರಕಾರ ಅದು ನಮಗೆ ಅನ್ಯಾಯವಾಗಿದೆ. ಅದನ್ನ ಯಾವ ರೀತಿಯಲ್ಲಿ ಲೀಗಲ್ ರೆಮಿಡಿಯನ್ನು ಮಾಡಬೇಕು, ಲೀಗಲ್ ಯಾವ ರೀತಿಯಲ್ಲಿ ನಮಗೆ ಸಾಧ್ಯತೆ ಇದೆ, ಆ ಸಾಧ್ಯತೆಗಳ ಬಗ್ಗೆ ನಾವು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಮಾಡ್ತೀವಿ. ಮಾನ್ಯ ಸರ್ಕಾರವು ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೆ. ಅದರ ಬಗ್ಗೆ ಶೀಘ್ರದಲ್ಲೇ ಮಾಹಿತಿ. ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ ಇವತ್ತು ಬೆಳಗ್ಗೆ ನಡೆದಿತ್ತು. ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ ನಲ್ಲಿ ಆಗಿರ್ತಕ್ಕಂಥದ್ದು ಏನು ನಿರ್ದೇಶನ ಇತ್ತು ಇದೇ ವಿಚಾರವಾಗಿ ಸಿಡಬ್ಲ್ಯೂ ವಿಚಾರಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನನ್ನ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಡೆಸ್ಕ್ನಿಂದ. ಚಂದ್ರಶೇಖರ್ ನೋಡ್ತಾ ಇದ್ದೀವಿ. ಇದೀಗ ಸಿಡಬ್ಲ್ಯೂಎಂಎ ಸಭೆ ಬಳಿಕ ಗೌರವ್ ಗುಪ್ತಾ ಮಾತನಾಡಿದ್ರು. ಜೊತೆಗೆ ತಮಿಳುನಾಡಿಗೆ 12,000 ಕ್ಯೂಸೆಕ್ಸ್ ನೀರನ್ನ ಹರಿಸಲೇಬೇಕು ಅಂತಕ್ಕಂತಹ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಯಾಕೆ ಅಂತಕ್ಕಂಥ ಬರ್ತಾ ಇದೆ. ಸದ್ಯದ ಮಟ್ಟಿಗೆ ಇವತ್ತಿನ ಸಭೆಯಲ್ಲಿ ಮತ್ತೆಲ್ಲಾ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲಲಾಯಿತು. ಇನ್ನು ಮುಂದಿನ ನಡೆ ಹೇಗಿರುತ್ತೆ ಅಂತಕ್ಕಂಥದ್ದು ನಾಳೆ ಕೂಡ ಸಿಎಂ ಸಭೆಯನ್ನ ಸೇರಲಿಕ್ಕಿದ್ದಾರೆ. ಮಾಹಿತಿನ ಕೊಡ್ತಾ ಹೋಗೋದಾದ್ರೆ ವೀರೇಶ್, ಖಂಡಿತವಾಗ್ಲು ಈಗಾಗಲೇ ಸಿಡಬ್ಲ್ಯೂಆರ್ಸಿ ಏನು ತೀರ್ಪನ್ನ ಕೊಟ್ಟಿತ್ತು, 12,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂಎಂಎ ಕೂಡ ಅದನ್ನೇ ಎತ್ತಿಡಿದಿರ್ತಕ್ಕಂಥದ್ದು. ಸೊ ಅಲ್ಲೂ ಕೂಡ ರಾಜ್ಯದಿಂದ ಏನು ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಾಗಿತ್ತು. ಕರ್ನಾಟಕದಲ್ಲಿ ಮಳೆ ಆಗಿಲ್ಲ, ಸೊ ಅದರಲ್ಲೂ ಕಾವೇರಿ ಬೇಸಿನ್ನಲ್ಲಿ ಮಳೆ ಆಗದೆ ಇರೋದ್ರಿಂದ ಕಾವೇರಿ ಜಲಾಶಯ ಕೂಡ ಬಹಳಷ್ಟು ತುಂಬದೆ ಏನು ಖಾಲಿ ಇದೆ. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಪರಿಗಣಿಸಬೇಕು. ಈಗ 12,000 ಕ್ಯೂಸೆಕ್ 15 ದಿನಗಳ ಕಾಲ ಬಿಡೋದ್ರಿಂದ ನಮಗೆ
ಏನು ಬಹಳಷ್ಟು ತೊಂದರೆ ಆಗುತ್ತೆ. ಸೊ ಈಗಾಗಲೇ ಹಲವು ಕಡೆ ಬೇಸಿಗೆ ಇದೆ, ಬಿತ್ತನೆ ಕೂಡ ಕೈಕೊಟ್ಟಿದೆ. ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನ ಮನವರಿಕೆ ಮಾಡೋದಲ್ಲಿ ಏನು ನಮ್ಮ ರಾಜ್ಯದ ವಕೀಲರು ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಸಿಡಬ್ಲ್ಯೂಎಂಎದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಆದ್ರೆ ಎಲ್ಲೊಂದು ಕಡೆ ಸಿಡಬ್ಲ್ಯೂಎಂಎ ಏನ್ ಸಿಡಬ್ಲ್ಯೂಆರ್ಸಿ ಕೊಟ್ಟಂತ ತೀರ್ಪನ್ನೇ ಎತ್ತಿ ಹಿಡಿದಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದು ಎಲ್ಲೊಂದು ಕಡೆ ಕರ್ನಾಟಕಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ಮನವಿ ಮಾಡಿದ್ರು ಕೂಡ ಅದನ್ನ ಪರಿಗಣಿಸಿಲ್ಲ. ಸೊ ಹೀಗಾಗಿ ನಾಳೆ ತುರ್ತು ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥದ್ದು. ನಾಳೆ ವಿಧಾನಸೌಧದಲ್ಲಿ ವಕೀಲರು ಸೇರಿದಂತೆ ಏನು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಪ್ರಮುಖರನ್ನು ಕೂಡ ಸಭೆಗೆ ಕರೆದಿರ್ತಕ್ಕಂಥದ್ದು. ಅಲ್ಲಿ ಚರ್ಚೆಗಳಾಗ್ತವೆ, ಏನೆಲ್ಲ ರಾಜ್ಯದಿಂದ ಸಮಸ್ಯೆಗಳಿತ್ತು ಮತ್ತೆ ಅದನ್ನು ಯಾವ ರೀತಿಯಾಗಿ ಮನವರಿಕೆ ಮಾಡಬೇಕು ಅಂತ. ಸೊ ಇದೇ ಆಗಸ್ಟ್ 13ರಂದು ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಹಾಕಿರ್ತಕ್ಕಂಥ ಅರ್ಜಿ ಏನಿತ್ತು, ಕರ್ನಾಟಕದಿಂದ ನಮಗೆ ನೀರು ಬರಬೇಕು ಅಂತ, ಅದೇ ಅರ್ಜಿಗೆ ಸಂಬಂಧಪಟ್ಟಂತೆ ರಾಜ್ಯದಿಂದ ನಮ್ಮಲ್ಲಿ ಈ ರೀತಿಯಾದಂತಹ ಬರಗಾಲ ಇದೆ, ಸಮಸ್ಯೆ ಇದೆ, ಸೊ ಜಲಾಶಯ ಖಾಲಿ ಇದೆ. ಸೊ ಹೀಗಾಗಿ ಒಂದು ತಮಿಳುನಾಡು ಅರ್ಜಿಯನ್ನ ಪುನರ್ ಪರಿಶೀಲನೆ ಮಾಡಬೇಕು. ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ನೀರು ಬಿಡೋದು ಕಷ್ಟ. ಈ ರೀತಿಯಾದಂತಹ ಒಂದಷ್ಟು ವಾದ ಮಾಡಲಿಕ್ಕೂ ಕೂಡ ತಯಾರಿನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ 13ನೇ ತಾರೀಕು ಪ್ರಕರಣ ಇರೋದ್ರಿಂದ, ಅಂದ್ರೆ ಗುರುವಾರ ಇರೋದ್ರಿಂದ ನಾಳೆ ಬುಧವಾರ ಸಭೆಯನ್ನು ಕೂಡ ನಡೆಸಿ ಈ ಒಂದು ಎಲ್ಲಾ ರೀತಿಯಾದಂತಹ ವಿಚಾರಗಳನ್ನ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಮನವರಿಕೆ ಮಾಡಬೇಕು ಅನ್ನೋ ಎಲ್ಲ ಚರ್ಚೆಗಳನ್ನು ಮಾಡಲಿಕ್ಕೆ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾಳೆಯ ಸಭೆ ಕೂಡ ಬಹಳ ಮಹತ್ವ ಪಡೆದಿರತಕ್ಕಂಥದ್ದು. ವೀರೇಶ್, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಮಾಹಿತಿಗಾಗಿ.